ಮಕ್ಕಳು ಯಾವಾಗಲೂ ತಾಯಿ ತಂದೆನ ನೋಡೇ ಬೆಳೆಯೋದು. ನಾವು ಯಾವ ಥರ ಬಿಹೇವ್ ಮಾಡ್ತೀವಿ ಅವರು ಅದೇ ಥರ ಬಿಹೇವ್ ಮಾಡ್ತಾರೆ. ಮೀನ್ಸ್ ತಂದೆ ಯಾವ ಥರ ಮಾಡ್ತಾರೆ, ಮಮ್ಮಿ ಯಾವ ಥರ ಮಾಡ್ತಾರೆ, ಅವ್ರದ್ದು ಕಾಪಿ ಕ್ಯಾಟ್ ಆಗಿ ಇರ್ತಾರೆ. ನೋಡ್ಬೋದು ನಮ್ಮ ಹಸ್ಬೆಂಡು ಯಾವಾಗಲೂ ಅವ್ರು ಟೀ ಕುಡಿದ ಕಪ್ನ ಅವ್ರದ್ದು ಕಿಚನಲ್ಲಿ ಇರ್ತಾರೆ. ಅದೇ ಬಿಹೇವಿಯರ್ ನಮ್ಮ ಅಷ್ಟಾಗಿ ಬಂದಿರೋದು. ಆಮೇಲೆ ನಾವು ಅವ್ರಿಗೆ ಎಷ್ಟು ಟೈಮ್ ಕೊಡ್ತೀವೋ ಅವ್ರು ಆವಾಗಲೇ ಅಷ್ಟು ನಮ್ಮ ಜೊತೆ ಬೆರೆಯೋಕ್ಕಾಗೋದು. ಹಂಗಾಗಿ ಅವರಿಗೂ ಪ್ಲೇ ಟೈಮ್ ಇಂಪಾರ್ಟೆಂಟು, ನಮ್ಮ ಟೈಮ್ ಇಂಪಾರ್ಟೆಂಟು. ಆಮೇಲೆ ಪಝಲ್ಸ್ ಗೇಮು ಅವರೆಷ್ಟು ಸಾಲ್ವ್ ಮಾಡ್ತಾರೋ ಅಷ್ಟು ಮೈಂಡ್ ಆ್ಯಕ್ಟಿವ್ ಆಗಿರುತ್ತೆ. ಓನ್ಲಿ ಪಝಲ್ಸ್ ಅಂತಲ್ಲ, ಈ ಥರ ನೀವು ಮಕ್ಕಳಿಗೆ ಕೊಡ್ಬೋದು. ಮೀನ್ಸ್ ಆಲೂಗಡ್ಡೆ ಸುಲಿಯೋದು ಅಥವಾ ಬಾದಾಮನ್ನ ನೆನೆಸಿಡ್ತಾರಲ್ವ ಅದನ್ನ ಸಿಪ್ಪೆ ಸುಲಿಯೋದು, ಅವರಿಗೆ ಅವ್ರ ಕೆಲಸನ ಅವರಿಗೆ ಮಾಡೋಕ್ಕೆ ಇಂಡಿಪೆಂಡೆಂಟಾಗಿ ಬಿಡೋದು. ಡೈಲಿ ನೈಟ್ ಅವನು ಕುಡಿಯೋಕ್ಕೆ ಬೇಕಾಗಿರೋ ನೈಟ್ ನೀರನ್ನ ಅವನೇ ತೊಗೊಂಡೋಗಿ ಇಟ್ಕೊತಾನೆ. ನಾನು ಜಸ್ಟ್ ತುಂಬಿ ಗ್ಯಾಸ್ ಕೌಂಟರ್ ಮೇಲೆ ಕಿಚನ್ ಕೌಂಟರ್ ಮೇಲೆ ಇಟ್ಬಿಡ್ತೀನಿ. ಅದನ್ನು ತಗೊಂಡು ಒಂದು ಸ್ವಲ್ಪ ಕುಡ್ಕೊತ ಸ್ವಲ್ಪ ಚೆಲ್ಕೊತ ಅವನಿಗೆ ಮಸ್ತಿ ಹೆಂಗೆ ಇಷ್ಟ ಹಂಗೆ ಮಾಡ್ತಾನೆ. ಈ ಚಿಕ್ಕ ಪುಟ್ಟದಕ್ಕೆಲ್ಲ ನಾವು ರಿಸ್ಟ್ರಿಕ್ಷನ್ ಮಾಡೋಕ್ಕೆ ಹೋಗಬಾರ್ದು. ಮಕ್ಕಳಂದಮೇಲೆ ಕಾಮನ್ ನೀರು ಚೆಲ್ಲೋದು, ಏನಾದರೂ ಕೈಯಲ್ಲಿರೋ ಹಾಲು ಚೆಲ್ಬಿಡೋದು. ಇಷ್ಟು ವರ್ಷ ಆಯಿತು ನಮ್ಮ ಹರ್ಷ ಹುಟ್ಟಿ, ಆಲ್ಮೋಸ್ಟ್ 3 ಇಯರ್ಸ್ ಆಗಕ್ಕೆ ಬಂದಿದೆ. ಅವ್ನು ಯಾವಾಗಾದ್ರೂ ನೀರು ಚೆಲ್ಲಿದ್ರು, ಊಟ ಚೆಲ್ಲಿದ್ರು, ಹಾಲು ಚೆಲ್ಲಿದ್ರು, ಇಲ್ಲಿ ಮಟನು ನಾನಾಯಿತು ನಮ್ಮ ಹಸ್ಬೆಂಡ್ ಆಯಿತು ಇನ್ನೂ ಒಂದು ಸತಿನೂ ಅವನಿಗೊಂದು ಮಾತು ನಾವು ಅಂದಿಲ್ಲ. ಯಾಕಂದರೆ ಅದು ಕಾಮನ್, ನಾವು ಒಂದೊಂದು ಸತಿ ಚೆಲ್ತಾ ಇರ್ತೀವಿ. ಇವಾಗಲೇ ನಾವು ಇದನ್ನ ಯಾಕೆ ಮಾಡಿದ್ದೆ ಅದನ್ನ ಯಾಕೆ ಮಾಡಿದ್ದೆ ಅಂದರೆ ಅದೊಂಥರ ಭಯ ಕುತ್ಕೊಂಡ್ಬಿಡುತ್ತೆ, ಅಯ್ಯೋ ಅಂತ. ನೆಕ್ಸ್ಟ್ ಆ ಥರ ಮಾಡೋಕ್ಕೂ ಅವ್ರು ಹೆದರ್ತಾರೆ. ಹಂಗಾಗಿ ನಾವೆಷ್ಟು ಫ್ರೆಂಡ್ಲಿಯಾಗಿ ನಾವೆಷ್ಟು ಫ್ರೀಯಾಗಿರ್ತೀವಿ ಮಕ್ಕಳು ಅಷ್ಟು ಚೆನ್ನಾಗಿ ಬೆಳೀತಾರೆ ಅಂತ ನನ್ನ ಒಪಿನಿಯನು. ಯಾರಾದರೂ ಪೇರೆಂಟ್ಸ್ ಈ ವಿಡಿಯೋ ನೋಡ್ತಿದ್ರೆ ನಿಮ್ಮದು ಏನಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಾನು ಮಾಡ್ತಿರೋದು ಕರೆಕ್ಟಾ ಅಥವಾ ತಪ್ಪಾ ಅಂತೇಳಿ ನೀವು ನನಗೆ ತಿಳಿಸ್ಕೊಡಿ. ನನಗೇನಂದರೆ ಅವರು ಹ್ಯಾಪಿಯಾಗಿರಬೇಕು, ದಟ್ಸ್ ಇಂಪಾರ್ಟೆಂಟ್. ಈ ಟೈಮು ಮತ್ತೆ ಸಿಗಲ್ಲ ಅಲ್ವಾ? ಹಾಗಾಗಿ ಅವ್ರನ್ನ ಹ್ಯಾಪಿಯಾಗಿಡಕ್ಕೆ ಬಿಟ್ಬಿಡಬೇಕು ಅಷ್ಟೇ. ಅವನ ಡೈಪರ್ನ ಅವನೇ ಹುಡುಕಿ ತೊಗೊತಾನೆ. ಈ ಚಿಕ್ಕ ಪುಟ್ಟ ಕೆಲಸನ ಅವ್ರ ಕಡೆಯಿಂದ ಮಾಡಿಸಿದ್ರೆ ಮುಗಿದೇ ಹೋಯ್ತು ಅಲ್ವಾ?